ಇವನೆಲ್ಲ ಒಂದು ಹೀರೋನ ನೋಡೋದಕ್ಕೆ ಸಣ್ಣಗಿದ್ದಾನೆ, ಈ ಬಾಡಿನೆಲ್ಲ ಇಟ್ಕೊಂಡು ನೀನ್ ಹೀರೋ ಆಗ್ತೀಯಾ, ಈ ತರ ತುಂಬಾ ಜನ ಇವ್ರನ್ನ ರೇಗಿಸ್ತಾರೆ, ಕ್ರಿಟಿಸೈಸ್ ಮಾಡ್ತಾರೆ. ಆದ್ರೆ ಇವತ್ತು ದ ಗ್ಲೋಬಲ್ ಸ್ಟಾರ್, ಇವತ್ತು ನಾವು ಇವ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋ ಖಂಡಿತಾಗಿ ನಿಮ್ಗೆ ಇನ್ಸ್ಪೈರ್ ಮಾಡುತ್ತೆ. 1983 ಚೆನ್ನೈಯಲ್ಲಿ ವೆಂಕಟೇಶ್ ಪ್ರಭು ಅಂತ ಹುಟ್ಟಿರ್ತಾರೆ. ಹೀರೋ ಆಗ್ಬೇಕು ಅಂತ ಧನುಷ್ಗೆ ಇಂಟ್ರೆಸ್ಟೇ ಇರಲ್ಲ. ಆದ್ರೆ ಅವ್ರ ಮನೇಲಿರೋ ಫಿನಾನ್ಷಿಯಲ್ ಪ್ರಾಬ್ಲಮ್ ರೀಸನ್ಸ್ ಇಂದ ಅವ್ರ ಅಣ್ಣ ಸಿಲ್ವರ್ ರಾಘವನ್ ಇವ್ರನ್ನ ಫೋರ್ಸ್ ಮಾಡಿ ಆಕ್ಟ್ ಮಾಡಿಸ್ತಾರೆ. ಇವ್ರದ್ದು ಫಸ್ಟ್ ಮೂವಿ ರಿಲೀಸ್ ಆಗುತ್ತೆ, ತುಲ್ಲುಬದು ಇಲ್ಲಮೈ. ಅವ್ರ ಫಸ್ಟ್ ಮೂವಿನೇ ಸಕ್ಸಸ್ ಆಗುತ್ತೆ. ಆದ್ರೆ ಅವ್ರಿಗೆ ರೆಸ್ಪೆಕ್ಟೇ ಸಿಗಲ್ಲ. ಜನ ಅವ್ರ ಲುಕ್ಸ್ ನ ನೋಡಿ ಟ್ರೋಲ್ ಮಾಡ್ತಾರೆ. ನೋಡೋದಕ್ಕೆ ಸಣ್ಣಗಿದ್ದಾನೆ, ಇವನೆಲ್ಲ ಒಂದು ಹೀರೋನ ಹಂಗಂತ ತುಂಬಾ ಜನ ಇವ್ರ ಬಗ್ಗೆ ಹೇಳ್ತಾರೆ. ಈ ವಿಷಯ ಬೇರೆ ಹೀರೋಸ್ಗೆ ನಡೆದಿದ್ರೆ ಸಿನಿಮಾನೇ ಬೇಡ ಅಂತ ಬಿಟ್ಟೋಗಿರ್ತಾರೆ. ಬಟ್ ಧನುಷ್ ಬಿಟ್ಟೋಗಿಲ್ಲ. ಸೈಲೆಂಟ್ ಆಗಿ ಒಂದು ಮೂವಿಯಲ್ಲಿ ಹಾರ್ಡ್ ವರ್ಕ್ ಮಾಡಿ ಆಕ್ಟ್ ಮಾಡ್ತಾರೆ. ಇವ್ರದ್ದು ಸೆಕೆಂಡ್ ಮೂವಿ ಕಾದಲ್ಕೊಂಡೆ ಅಂತ ಒಂದು ಮೂವಿ ರಿಲೀಸ್ ಆಗುತ್ತೆ. ಆ ಮೂವಿನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಆ ತರ ಇವರು ಆಕ್ಟ್ ಮಾಡಿರ್ತಾರೆ. ಅವ್ರ ಆಕ್ಟಿಂಗ್ ನ ನೋಡಿ ಈ ಕ್ರಿಟಿಸೈಸ್ ಮಾಡಿದವರಲ್ಲ ಸೈಲೆಂಟ್ ಆಗ್ತಾರೆ. ಆಡುಗಲಂ ಅಂತ ಒಂದು ಮೂವಿ ರಿಲೀಸ್ ಆಗುತ್ತೆ, ನ್ಯಾಷನಲ್ ಅವಾರ್ಡ್ ನ ಗೆಲ್ತಾರೆ. 3 ಅಂತ ಒಂದು ಮೂವಿ ರಿಲೀಸ್ ಆಗುತ್ತೆ, ವೈ ದಿಸ್ ಕೊಲವೆರಿ ಅಂತ ಒಂದು ಸಾಂಗ್ ಯೂಟ್ಯೂಬ್ ಅಲ್ಲಿ ಒಂದು ದೊಡ್ಡ ರೆಕಾರ್ಡ್ ಕ್ರಿಯೇಟ್ ಮಾಡುತ್ತೆ. ನನ್ನ ಫ್ರೆಂಡ್ಸ್ ಎಲ್ಲ ಈ ಸಾಂಗ್ಸೇ ಆಡ್ತಿರ್ತಾರೆ. ಆ ತರ ಆ ಸಾಂಗು ವರ್ಲ್ಡ್ ವೈಡ್ ಹಿಟ್ ಆಯ್ತು. ಬಾಲಿವುಡ್ಗೆ ಹೋಗ್ತಾರೆ, ಅಲ್ಲಿನೂ ಮೂವಿ ಸೂಪರ್ ಹಿಟ್ ಆಗುತ್ತೆ. ನೆಕ್ಸ್ಟ್ ಹಾಲಿವುಡ್ಗೆ ಹೋಗ್ತಾರೆ, 2 ಮೂವಿಯಲ್ಲಿ ಆಕ್ಟ್ ಮಾಡ್ತಾರೆ. ಕ್ಯಾಪ್ಟನ್ ಅಮೆರಿಕಾ ರೋಲ್ಗೆ ಆಕ್ಟ್ ಮಾಡಿರೋರು ಕ್ರಿಸ್ ಇವೆನ್ಸ್. ಅವರು ಧನುಷ್ನ ನೋಡಿ ಒಂದು ಗ್ರೇಟ್ ಆಕ್ಟರ್ ಅಂತ ಹೇಳ್ತಾರೆ. ಇವ್ರ ಕಥೆಯಿಂದ ನಾನು ಇನ್ಸ್ಪೈರ್ ಆಗಿರೋದು. ಲುಕ್ಸ್ ಅನ್ನೋದು ಮ್ಯಾಟ್ರ್ ಆಗಲ್ಲ, ಪ್ಯಾಷನ್ ಮೇಲೆ ಡಿಸಿಪ್ಲಿನ್ ಆಗಿ ಹಾರ್ಡ್ ವರ್ಕ್ ಮಾಡಿದ್ರೆ ಖಂಡಿತಾಗಿ ಸಾಧನೆ ಮಾಡ್ಬೋದು ಅಂತ ಒಂದು ಗ್ರೇಟ್ ಎಕ್ಸಾಂಪಲ್ ಆಗಿದ್ದಾರೆ ಧನುಷ್ ಅವರು. 2 ನ್ಯಾಷನಲ್ ಅವಾರ್ಡ್ ಗೆಲ್ತಾರೆ. ಇವ್ರ ಲುಕ್ಸ್ ನ ನೋಡಿ ಟ್ರೋಲ್ ಮಾಡಿದವರು ಇವತ್ತು ಅವ್ರ ಮೂವೀಸ್ ನ ನೋಡಿ ಕ್ಲಾಪ್ ಮಾಡ್ತಾರೆ. ನೆಕ್ಸ್ಟ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ ಹೀರೋ ಬಗ್ಗೆ ಮಾತಾಡಬೇಕು ಅಂತ ಕಮೆಂಟ್ ಅಲ್ಲಿ ತಿಳಿಸಿ.